सरस्वतीं देवीं शुद्धां गुण्यां करोम्यहं पाणिनीयप्रवेशाय लघुसिद्धान्तकौमुदीಂ. ಮುಂದೆ ವಾರ್ತಿಕ ಹೇಳ್ತಾ ಇದ್ದಾರೆ. ಅಕ್ಷಾದೂಹಿನ್ಯಾಂ ಅಕ್ಷಾತ್ ಊಹಿನ್ಯಾಂ ಉಪಸಂಖ್ಯಾನಂ, ಇದು 3 ಪದಗಳಿರುವಂತಹ ವಾರ್ತಿಕ, ತ್ರಿಪದ ವಾರ್ತಿಕ. ಇದರ ಅರ್ಥ ಏನು ಅಂದರೆ, ಅಕ್ಷ ಶಬ್ದಕ್ಕೆ ಊಹಿನಿ ಶಬ್ದ ಪರವಾದಾಗಲೂ ವೃದ್ಧಿಯನ್ನು ಹೇಳಬೇಕು ಅಂತ ಹೇಳ್ತಿದ್ದಾರೆ. ಉಪಸಂಖ್ಯಾನಂ ಅಂದರೆ ವೃದ್ಧಿಯನ್ನು ಇಟ್ಟುಕೊಳ್ಳಬೇಕು, ವೃದ್ಧಿ ಬರುತ್ತೆ ಅಂತ ತಿಳಿದುಕೊಳ್ಳಬೇಕು ಅಂತ ಅರ್ಥ. ಹಾಗಾಗಿ ಪ್ರಕೃತದಲ್ಲಿ ಅಕ್ಷ ಊಹಿನಿ ಅಂತ ಇರುತ್ತೆ. ಅಕ್ಷ ಊಹಿನಿ ಅಂತ ಇರುವಾಗ ಅಕ್ಷ ಎನ್ನುವಲ್ಲಿ ಅಕಾರಕ್ಕೂ ಮತ್ತು ಊಹಿನಿ ಎನ್ನುವಲ್ಲಿರುವ ಊಕಾರಕ್ಕೂ ಕೂಡ ಸೇರಿ ಈ ವಾರ್ತಿಕದಿಂದಾಗಿ ಔಕಾರವು ಬರುತ್ತೆ. ಯಾಕೆಂದರೆ ಅಕ್ಷ ಎನ್ನುವಲ್ಲಿ ಅಕಾರ ಎನ್ನುವುದು ಕಂಠ, ಊಕಾರ ಎನ್ನುವುದು ಓಷ್ಠ, ಕಂಠೋಷ್ಠವಾದಂತಹ ವೃದ್ಧಿವರ್ಣ ಅಂತ ಹೇಳಿದರೆ ಔಕಾರವೇ ಆಗತ್ತೆ. ಆದ್ದರಿಂದ ಅದೇ ಬಂದು ಅಕ್ಷೌಹಿಣಿ ಅಂತ ರೂಪ ಸಿದ್ಧ ಆಗತ್ತೆ ಅಂತ. ಅಕ್ಷೌಹಿಣಿ ಅಂತ ಹೇಳಿದರೆ ಈ ಅಕ್ಷೌಹಿಣಿ ಸೇನ ಅಂತ ಮಹಾಭಾರತದಲ್ಲೆಲ್ಲ ಇರ್ತದೆ. ಆ ಸೇನಕ್ಕೆಲ್ಲ ಒಂದಷ್ಟು ಲೆಕ್ಕಾಚಾರಗಳನ್ನೆಲ್ಲ ಹೇಳಿದ್ದಾರೆ. ಅಕ್ಷೌಹಿಣ್ಯ ಸಪ್ತತಿ ಅಷ್ಟಶತಾನ್ಯೇಕವಿಂಶತಿ ಸಹಸ್ರಂ ದ್ವಿರದಾಸ್ತತಾ ರಥಾಸ್ತತ್ ತ್ರಿಪಂಚ ತುರಂಗನರಾಹ ಅಂತೆಲ್ಲ ಹೇಳುತ್ತಾರೆ. ಅದರ ಸಂಖ್ಯೆಗಳನ್ನೆಲ್ಲ ವ್ಯಾಖ್ಯಾನದಲ್ಲಿ ಬರೆದಿರ್ತಾರೆ. ಇನ್ನು ಇದು ಆದ ನಂತರ ಮತ್ತೆ ಇನ್ನೊಂದು ವಾರ್ತಿಕವನ್ನು ಕೂಡ ಹೇಳ್ತಾರೆ. ಯದ್ಯಪಿ ಅಲ್ಲ ಉಪಸಂಖ್ಯಾನಂ ಅಂದರೆ ತಿಳಿದುಕೊಳ್ಳಬೇಕು, ವೃದ್ಧಿ ಬರುತ್ತೆ ಅಂತ ತಿಳಿದುಕೊಳ್ಳಬೇಕು ಅಂತ. ಉಪಸಂಖ್ಯಾನಂ ಅಂದರೆ ತಿಳಿಯಿರಿ, ಇಲ್ಲೂ ಕೂಡ ಇಟ್ಟುಕೊಳ್ಳಿ ಅಂತ ಅರ್ಥ. ಮತ್ತೊಂದು ವಾರ್ತಿಕ ಪ್ರಾದೂಹೋಡೋ ಡೇಶೈಶೇಷು. ಪ್ರಾದೂಹೋಡೋ ಡೇಶ್ ಅಂದರೆ ಎರಡು ಪದಗಳಿರುವಂತಹ ವಾರ್ತಿಕ ಇದು. ಇಲ್ಲಿ ಪ್ರಾತ್ ಅಂತ ಒಂದು, ಊಹೋಡೋ ಡೇಶೈಶೇಷು ಅಂತ ದ್ವಿಪದ ವಾರ್ತಿಕ. ಇಲ್ಲಿ ಊಹಶ್ಚ ಊಢಶ್ಚ ಊಡಿಶ್ಚ ಏಷಶ್ಚ ಏಷ್ಯಶ್ಚ ಊಹೋಡೋಡೇಶೈಶೇಷಃ ತೇಷು ಊಹೋಡೋಡೇಶೈಶೇಷು ಅಂತ ರೂಪ ಆಗುತ್ತೆ. ಅಂತೂ ಇದರ ಅರ್ಥ ಏನು ಅಂತ ಹೇಳಿದರೆ, ಪ್ರಾತ್ ಅಂದರೆ ಪ್ರ ಎನ್ನುವ ಉಪಸರ್ಗದ ಪರದಲ್ಲಿ ಊಹ, ಊಹ, ಊಢಿ, ಏಷ, ಏಷ್ಯ ಇಷ್ಟು ಶಬ್ದಗಳು ಪರವಾದರೆ ಪೂರ್ವ ಪರಗಳ ಸ್ಥಾನದಲ್ಲಿ ವೃದ್ಧಿಯು ಏಕಾದೇಶವಾಗಿ ಬರುತ್ತದೆ ಅಂತ ಇಟ್ಟುಕೊಳ್ಳಬೇಕು. ಈ ವಾರ್ತಿಕಕ್ಕೆ ಹಿಂದಿನ ಉಪಸಂಖ್ಯಾನಂ ಅನ್ನೋದನ್ನು ಇಲ್ಲಿಯೂ ಇಟ್ಟುಕೊಳ್ಳಬೇಕು. ಹಾಗಾಗಿ ಉದಾಹರಣೆಗೆ ಪ್ರ ಊಹಃ ಅಂತ ಇದ್ದಾಗ ಯದ್ಯಪಿ ಇಲ್ಲಿ ಗುಣ ಬರ್ತಾ ಇತ್ತು, ಅದಕ್ಕೆ ಅಪವಾದವಾಗಿ ಈ ವಾರ್ತಿಕವನ್ನು ಹೇಳಿದ್ದು. ಆದ್ದರಿಂದ ಪ್ರ ಊಹಃ ಅಂತ ಇರುವಾಗ ಅಕಾರ ಮತ್ತು ಊಕಾರಗಳಿಗೆ ವೃದ್ಧಿವರ್ಣ ಅಂತ ಹೇಳಿದರೆ ಕಂಠೋಷ್ಠವಾದಂತಹ ಔಕಾರವೇ ಆದೇಶವಾಗಿ ಬಂದು ಪ್ರೌಹಃ ಅಂತ ಆಗತ್ತೆ. ಊಹೆ ಅಂತಂದರೆ ತರ್ಕ ಮಾಡುವವನು ಅಂತ, ಅಂದರೆ ಪ್ರೌಹಃ ಅಂದರೆ ಅತಿಶಯವಾದ ತರ್ಕವುಳ್ಳವನು ಅಂತ ಅರ್ಥ. ಇನ್ನು ಅದೇ ರೀತಿಯಲ್ಲಿ ಪ್ರ ಊಢಃ ಅಂತ ಇದೆ. ಪ್ರ ಊಢಃ ಅಂತಿದ್ದಾಗಲೂ ಇಲ್ಲೂ ಗುಣ ಬರ್ತಾ ಇತ್ತು, ಗುಣಕ್ಕೆ ಅಪವಾದವಾಗಿ ಈ ವಾರ್ತಿಕ ಹೇಳಿದ್ದಾರೆ. ಆದ್ದರಿಂದ ಪ್ರ ಊಹಃ ಎನ್ನುವಲ್ಲಿ ಅಕಾರ ಮತ್ತು ಊಕಾರಗಳಿಗೆ ಸವರ್ಣವಾದದ್ದು ಕಂಠೋಷ್ಠವಾದಂತಹ ಔಕಾರವು ಆದೇಶವಾಗಿ ಬರುತ್ತೆ ವೃದ್ಧಿ ಅಂದರೆ. ಹಾಗಾಗಿ ವೃದ್ಧಿ ಬಂದರೆ ಪ್ರೌಢಃ ಅಂತ ರೂಪ ಸಿದ್ಧ ಆಗುತ್ತೆ, ಅಂದರೆ ಪುಷ್ಟನಾದ ವ್ಯಕ್ತಿ ಅಂತ ಅರ್ಥ. ಇನ್ನು ಹಾಗೆ ಪ್ರೌಢಿಹಿ ಅಂತ ಪ್ರ ಊಢಿಹಿ ಅಂತ ಇದೆ. ಪ್ರ ಊಢಿಹಿ ಅಂತ ಇದ್ದಾಗ ಅಲ್ಲೂ ಅಕಾರದ ಪರದಲ್ಲಿ ಉಕಾರ ಇರೋದರಿಂದಾಗಿ ಇಲ್ಲಿ ಏನಾಗ್ತಾ ಇತ್ತು, ಹೇಳಿದಂತೆ ಆದ್ಗುಣ ಸೂತ್ರದಿಂದ ಗುಣ ಬರ್ತಾ ಇತ್ತು, ಅದಕ್ಕೆ ಅಪವಾದವಾಗಿ ಪ್ರಾದೂಹೋಡೋ ಡೇಶೈಶೇಷು ಅಂತ ಹೇಳಿದ್ದರಿಂದಾಗಿ ಇಲ್ಲಿ ಪ್ರಕೃತದಲ್ಲಿ ವೃದ್ಧಿ ಬರ್ತದೆ. ವೃದ್ಧಿ ಬಂದರೆ ಅಕಾರಕ್ಕೂ ಊಕಾರಕ್ಕೂ ಕೂಡ ಸವರ್ಣವಾದದ್ದು ಕಂಠೋಷ್ಠವಾದ ಔಕಾರವು ಬಂದು ಪ್ರೌಢಿಹಿ ಅಂತ ರೂಪ ಸಿದ್ಧ ಆಗುತ್ತೆ. ಅಂದರೆ ಅತಿಶಯವಾದ ವೃದ್ಧಿ ಅಂತ ಅರ್ಥ, ಹೆಚ್ಚು ಬೆಳವಣಿಗೆ. ಇನ್ನು ಅದೇ ರೀತಿಯಲ್ಲಿ ಪ್ರ ಏಷಃ ಅಂತ, ಪ್ರ ಏಷಃ ಅಂತ ಇರುವಾಗಲೂ ಕೂಡ ಪ್ರ ಅನ್ನುವಲ್ಲಿ ಅಕಾರ
ಪರದಲ್ಲಿ ಏಷಃ ಅಂತ ಧಾತು ಇದೆ, ಏಕಾರ ಇದೆ, ಆದ್ದರಿಂದ ಏಷ ಶಬ್ದ ಇರೋದರಿಂದಾಗಿ ಇಲ್ಲೂ ಕೂಡ ವೃದ್ಧಿ ಎನ್ನುವಂತಹದ್ದು ಬಂದರೆ ಆಗ ಪ್ರೈಷಃ ಅಂತ ರೂಪ ಆಗುತ್ತೆ. ಐಕಾರ ಅಂದರೆ ಕಂಠ ತಾಲು ವರ್ಣವಾದಂತಹ ಐಕಾರವು ಬರುತ್ತದೆ. ಇನ್ನು ಪ್ರೈಷ್ಯ ಅಂತ ಅಂದರೆ ಇದಕ್ಕೆ ಒಂದು ಪ್ರೈಷಃ ಅಂತ ಅಂದರೆ ಕಳುಹಿಸುವಿಕೆ ಅಂತ ಅರ್ಥ. ಕಳುಹಿಸುವಿಕೆ, ಪ್ರೈಷಃ ಕಳಿಸಿಕೊಡೋದು ಅಂತ, ಕಳುಹಿಸುವಿಕೆ. ಇನ್ನು ಏಷ್ಯ ಅಂತ ಇದೆ, ಅಲ್ಲಿಯೂ ಕೂಡ ಏಷ್ಯ ಅಂತ ಇದ್ದಾಗ ಆಗ ಏನಾಗುತ್ತೆ ಅಂದರೆ ಒಂದು ಏನು ಅಂದರೆ ಪ್ರೈಷಃ ಅನ್ನುವಲ್ಲಿ ಈಶ ಆಭೀಕ್ಷ್ಣಿ ಅಂತ ಧಾತು, ಅದಕ್ಕೆ ಘಣಿ ಪ್ರತ್ಯಯ ಬಂದರೆ ಏಷಃ ಅಂತ ರೂಪ ಸಿದ್ಧ ಆಗುತ್ತೆ. ಅದಕ್ಕೆ ಏನಾದರೂ ಅದೇ ಧಾತುವಿಗೇನೆ ನೆತ್ ಪ್ರತ್ಯಯ ಬಂದರೆ ಆಗ ಏಷ್ಯಃ ಅಂತ ರೂಪ ಸಿದ್ಧ ಆಗುತ್ತೆ. ನೆತ್ ಪ್ರತ್ಯಯ. ಹಾಗಾಗಿ ಇಲ್ಲಿ ನೆತ್ ಪ್ರತ್ಯಯ ಬಂದ ರೂಪ ಏಷ್ಯಃ ಅಂತ ಇದೆ. ಇಲ್ಲಿಯೂ ಕೂಡ ಐಕಾರವೇ ವೃದ್ಧಿಯಾಗಿ ಬರ್ತದೆ, ಪ್ರೈಷ್ಯ ಅಂತ ಅಂದರೆ ಸೇವಕ ಅಂತ ಅರ್ಥ. ಹೀಗೆ ಇಲ್ಲೆಲ್ಲ ಕಡೆಯಲ್ಲೂ ಕೂಡ ಗುಣ ಬರ್ತಾ ಇದ್ದಾಗ ಗುಣಕ್ಕೆ ಅಪವಾದವಾಗಿ ಇದನ್ನು ಹೇಳಿದ್ದರಿಂದಾಗಿ ಇಲ್ಲಿ ಗುಣ ಬರೋದಿಲ್ಲ, ಹೊರತಾಗಿ ವೃದ್ಧಿ ಬರುತ್ತೆ ಅಂತ. ಅದೇ ರೀತಿಯಲ್ಲಿ ಮತ್ತೊಂದು ವಾರ್ತಿಕವನ್ನು ಹೇಳುತ್ತಿದ್ದಾರೆ. ಋತೇಚ ತೃತೀಯ ಸಮಾಸೆ. ಋತೇಚ ತೃತೀಯ ಸಮಾಸೆ ಅಂದರೆ ಸುಖೇನ ಋತಃ ಸುಖಾರ್ಥಃ ಅಂತ. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ತೃತೀಯ ಸಮಾಸೆ ಋತಶಬ್ದೇ ಪರೇ ವೃದ್ಧಿ ಸ್ಯಾತ್ ಅಂತ. ವೃದ್ಧಿ ಉಪಸಂಖ್ಯಾನಂ, ವೃದ್ಧಿ ಉಪಸಂಖ್ಯಾನ ಅಂದರೆ ವೃದ್ಧಿಯನ್ನು ಇಟ್ಟುಕೊಳ್ಳಬೇಕು ಅಂತ. ಅಂದರೆ ಈ ತೃತೀಯ ಸಮಾಸವನ್ನು ಮಾಡಿದಾಗ, ತೃತೀಯ ತತ್ಪುರುಷ ಸಮಾಸವನ್ನು ಮಾಡಿದಾಗ ಆಗ ಏನು ಮಾಡಬೇಕು ಅಂತಂದರೆ ಇಲ್ಲಿ ತೃತೀಯ ಸಮಾಸದಲ್ಲಿ ಅಕಾರದ ಪರದಲ್ಲಿ ಋತಶಬ್ದ ಇದ್ದಾಗ ಪೂರ್ವ ಪರಗಳಿಗೆ ಅಜ್ವರ್ಣಗಳಿಗೆ ವೃದ್ಧಿಯು ಏಕಾದೇಶವಾಗಿ ಬರುತ್ತದೆ. ಉದಾಹರಣೆಗೆ ಸುಖೇನ ಋತಃ ಅಂತ ಇದೆ. ಈಗ ಸುಖೇನ ಋತಃ ಅನ್ನುವಲ್ಲಿ ಏನಾಗುತ್ತೆ ಅಂದರೆ ಯಾವಾಗಲೂ ಸಮಾಸವನ್ನು ಮಾಡಿದಾಗ ಅಲ್ಲಿ ಇರುವಂಥ ಸುಪ್ರತ್ಯಯಗಳು ಲೋಪವಾಗ್ತವೆ. ಸುಖೇನ ಅನ್ನುವಲ್ಲಿ ತೃತೀಯ ವಿಭಕ್ತಿ ಇದೆ, ತೃತೀಯ ವಿಭಕ್ತಿ ಲೋಪ ಆಗಿಬಿಡುತ್ತೆ. ವಿಗ್ರಹ ವಾಕ್ಯದಲ್ಲಿ ತೋರುತ್ತೆ, ಸಮಸ್ತ ಪದವಾಗುವಾಗ ಲೋಪ ಆಗುತ್ತೆ. ಹಾಗಾಗಿ ಇಲ್ಲಿ ಲೋಪ ಆಯಿತು ಅಂತಾದರೆ ಸುಖ ಋತಃ ಅಂತ ಇದೆ. ಸುಖ ಋತಃ ಅಂತ ಇರುವಾಗ ಅಲ್ಲಿ ಸುಖ ಅನ್ನುವಲ್ಲಿ ಕಕಾರೋತ್ತರ ಅಕಾರ, ಋತಃ ಎನ್ನುವಲ್ಲಿ ಋಕಾರ. ಇಲ್ಲಿ ತೃತೀಯ ಸಮಾಸ ಆಗಿದೆ, ಆದ್ದರಿಂದಾಗಿ ವೃದ್ಧಿ ಬರ್ತದೆ. ವೃದ್ಧಿ ಬಂದರೆ ಆಕಾರ ಬರಬೇಕು, ಅದು ರಪರವಾಗಿ. ಯಾಕೆ ಉರಣ್ ರಪರಹ ಅನ್ನೋ ಸೂತ್ರದಿಂದ ರಪರವಾಗಿ ಬರುತ್ತೆ. ಆರ್ ಆದೇಶ ಬಂದು ಸುಖಾರ್ಥಃ ಅಂತ ರೂಪ ಸಿದ್ಧ ಆಗುತ್ತೆ. ಇನ್ನು ತೃತೀಯ ಇತಿ ಕಿಂ ಅಂತ. ತೃತೀಯೇತಿ ಕಿಂ ಅಂದರೆ ತೃತೀಯ ಸಮಾಸ ಅಂತ ಯಾಕೆ ಹೇಳ್ತೀರಿ ಅಂತ. ಒಂದು ವೇಳೆ ನಾವು ತೃತೀಯ ಸಮಾಸ ಅಂತ ಹೇಳದೇ ಇದ್ದರೆ ಕೇವಲ ಸಮಾಸೆ ಅಂತ ಹೇಳಿದಾಗ ಆಗ್ತಿತ್ತು, ಋತೇಚ ಸಮಾಸೆ ಅಂತ. ಹಾಗಾದರೆ ತೃತೀಯ ಅನ್ನೋದನ್ನು ಬಿಟ್ವಿ ಅಂತ ಆದರೆ ಸಮಾಸದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಋತಶಬ್ದ ಪರದಲ್ಲಿದ್ದಾಗ ಅಕಾರಕ್ಕೆ ಆಗ ವೃದ್ಧಿ ಬರ್ತದೆ ಅಂತ. ಆಗ ಪರಮರ್ಥ ಅಂತ ಒಂದು ಪರಮಶ್ಚಾಸೌ ಋತಶ್ಚ ಅಂತ ಕರ್ಮಧಾರಯ ಸಮಾಸ ಮಾಡ್ತೇವೆ. ಪರಮಶ್ಚಾಸೌ ಋತಶ್ಚ ಅಂತ ಮಾಡಿದಾಗ ಪರಮ ಋತಃ ಅಂತಿದ್ದಾಗ ಅಲ್ಲಿಯೂ ಕೂಡ ವೃದ್ಧಿ ಬರಲಿ ಅಂತ ಆಪತ್ತಿ ಬರ್ತದೆ. ಆದರೆ ನಮಗದು ಇಷ್ಟ ರೂಪ ಅಲ್ಲ. ಆದ್ದರಿಂದಾಗಿ ಅಲ್ಲಿ ವೃದ್ಧಿ ಬರಬಾರದು, ಅದಕ್ಕೋಸ್ಕರವಾಗಿ ತೃತೀಯ ಅಂತ ಹೇಳಿದ್ದು. ಅಲ್ಲಿ ತೃತೀಯ ಸಮಾಸ ಮಾಡಿಲ್ಲ, ಕರ್ಮಧಾರೆಯ ಸಮಾಸ ಮಾಡಿದ್ದಾರೆ. ಆದ್ದರಿಂದಾಗಿ ಅಲ್ಲಿ ಬರುವುದಿಲ್ಲ. ಮತ್ತೇನು ಬರುತ್ತೆ ಅಲ್ಲಿ ಅಂದರೆ ಅಲ್ಲಿ ಆದ್ಗುಣ ಎಂಬ ಸೂತ್ರದಿಂದ ಗುಣವೇ ಬರುತ್ತೆ. ಗುಣ ಬಂದು ಪರಮರ್ಥ ಅಂತ ರೂಪ ಸಿದ್ಧವಾಗುತ್ತೆ, ಆದೇಶ ಬರುತ್ತೆ ಅಂತ. ಇನ್ನೊಂದು ವಾರ್ತಿಕವನ್ನು ಹೇಳ್ತಿದ್ದಾರೆ. ಪ್ರವತ್ಸತರ ಕಂಬಲ ವಸನಾರ್ಣ ದಶಾನಾಂ ಋಣೇ. ಇದು ದ್ವಿಪದವಾಗಿರುವಂತಹ ವಾರ್ತಿಕ. ಪ್ರವತ್ಸತರ ಕಂಬಲ ವಸನಾರ್ಣ ದಶಾನಾಂ ಇಷ್ಟು ಒಂದು ಪದ, ಋಣೆ ಅಂತ ಇನ್ನೊಂದು ಪದ. ಅಂದರೆ ಇದರ ಅರ್ಥ ಏನು ಅಂದರೆ ಇದಕ್ಕೆ ದ್ವಿಪದ ವಾರ್ತಿಕ ಪ್ರವತ್ಸತರ ಕಂಬಲ ವಸನಾರ್ಣ ದಶಾನಾಂ ಎನ್ನುವಲ್ಲಿ ಪಂಚಮಿಯ ಅರ್ಥದಲ್ಲಿ ಷಷ್ಠಿ ವಿಭಕ್ತಿ ಅಂತ ಇಟ್ಟುಕೊಳ್ಬೇಕು. ಪಂಚಮ್ಯ ಅರ್ಥದಲ್ಲಿ ಷಷ್ಠಿ ವಿಭಕ್ತಿ ಅಂದರೆ ಇವುಗಳ ಪರದಲ್ಲಿ ಋಣ ಶಬ್ದ ಇದ್ದಾಗ ಅಂತ ಅರ್ಥ. ಯಾವಾಗಲೂ ಪಂಚಮಿ ಹೇಳಿದ್ವಿ ಅಂದರೆ
ತಸ್ಮಾದಿತ್ಯುತ್ತರಸ್ಯ ಅಂತ ಅದರಿಂದಾಗಿ ಪರ ಅಂತ ಇಟ್ಟುಕೊಳ್ಳಬೇಕಾಗ್ತದೆ. ಹಾಗಾಗಿ ಇಲ್ಲಿ ಇವುಗಳ ಪರದಲ್ಲಿ ಅಂದರೆ ವತ್ಸತರ, ಕಂಬಲ, ವಸನ, ಋಣ, ದಶ ಈ ಶಬ್ದಗಳ ಪರದಲ್ಲಿ ಋಣ ಶಬ್ದ ಬಂದರೆ ಪೂರ್ವ ಪರ ಅಚ್ಚು ಸ್ಥಾನಗಳಲ್ಲಿ ವೃದ್ಧಿಯು ಏಕಾದೇಶವಾಗಿ ಬರುತ್ತದೆ ಅಂತ. ಇದು ಕೂಡ ಗುಣಕ್ಕೆ ಅಪವಾದವೇನೆ. ಯಾಕೆ ಋಣಂ ಅಂತ ಇದ್ದಾಗ ಋಣಂ ಅನ್ನುವಲ್ಲಿ ಯದ್ಯಪಿ ಆದ್ಗುಣ ಸೂತ್ರದಿಂದ ಗುಣ ಬರಬೇಕಿತ್ತು, ಅದಕ್ಕೆ ಅಪವಾದವಾಗಿ ಏನಾಗುತ್ತೆ ಅಂದರೆ ಈ ವಾರ್ತಿಕದಿಂದಾಗಿ ವೃದ್ಧಿ ಬರುತ್ತೆ. ವೃದ್ಧಿ ಬಂತು ಅಂದರೆ ಎನ್ನುವಲ್ಲಿ ಅಕಾರಕ್ಕೂ ಋಣ ಎನ್ನುವಲ್ಲಿ ಋಕಾರಕ್ಕೂ ಕೂಡ ಋಕಾರದ ಸ್ಥಾನದಲ್ಲಿ ಬರುವಂಥ ಅಣ್ಣಾದರಿಂದಾಗಿ ಎನ್ನುವಂಥ ಆದೇಶ ಬರುತ್ತೆ ವೃಣ್ರ ಪರಹ ಅಂತ. ಹಾಗಾಗಿ ಬಂದು ಪ್ರಾರಣಂ ಅಂತ ರೂಪ ಆಗತ್ತೆ. ಋಣಂ ಅಂದರೆ ಸಾಲ ಅಂತ, ಪ್ರಾರಣಂ ಅಂದರೆ ಅಧಿಕವಾದಂಥ ಸಾಲ ಅಂತ. ಇನ್ನು ಅದೇ ರೀತಿ ವತ್ಸತರಾರಣಂ ಅಂತ, ವತ್ಸತರ ಋಣಂ ಅಂತ ಇದ್ದಾಗಲೂ ಕೂಡ ಇಲ್ಲೂ ಕೂಡ ಆದೇಶ ಬಂದು ವತ್ಸತರಾರಣಂ ಅಂತ ರೂಪ ಸಿದ್ಧ ಆಗತ್ತೆ. ವತ್ಸತರ ಅಂದರೆ ಕರು ಅಂತ ಅರ್ಥ, ಹಸುವಿನ ಮಗು ಕರು, ಆ ಕರುವಿಗೋಸ್ಕರ ಮಾಡಿದ ಸಾಲ ಅಂತ ವತ್ಸತರಾರಣಂ. ಇನ್ನು ಕಂಬಲಾರಣಂ ಅಂತ, ಕಂಬಲ ಋಣಂ, ಈ ಚಳಿಗಾಲದಲ್ಲಿ ಹೊದ್ದುಕೊಳ್ಳುವ ಕಂಬಳಿ ಅಂತ ಇರುತ್ತೆ, ಅದಕ್ಕೋಸ್ಕರ ಅದನ್ನು ಕೊಂಡುಕೊಳ್ಳಿಕ್ಕೋಸ್ಕರ ಮಾಡಿದ ಸಾಲ. ಹಾಗಾಗಿ ಕಂಬಲ ಋಣಂ ಅಂತ ಇದ್ದಾಗ ಅಲ್ಲೂ ಕೂಡ ಬರುತ್ತೆ ಕಂಬಲಾರಣಂ ಅಂತ ರೂಪ ಸಿದ್ಧ ಆಗತ್ತೆ. ಇನ್ನು ಅದೇ ರೀತಿಯಲ್ಲಿ ವಸನ ಋಣಂ ಅಂತ ಇದ್ದಾಗ ವಸನಾರ್ಣಂ ಅಂದರೆ ಬಟ್ಟೆಗೋಸ್ಕರವಾಗಿ, ವಸನ ಅಂದರೆ ಬಟ್ಟೆಗೋಸ್ಕರ ಮಾಡಿದ ಸಾಲ. ಇನ್ನು ಅದೇ ರೀತಿ ಋಣಾರ್ಣಂ ಅಂತ, ಋಣಾರ್ಣಂ, ಋಣ ಶಬ್ದಕ್ಕೆ ಋಣ ಇದ್ದಾಗ ಅಂದರೆ ಒಂದು ಸಾಲವನ್ನು ತೀರಿಸಲಿಕ್ಕೆ ಇನ್ನೊಂದು ಸಾಲವನ್ನು ಮಾಡಿದರೆ ಋಣಾರ್ಣಂ, ಋಣಕ್ಕಾಗಿ ಋಣವನ್ನು ಮಾಡೋದು. ಋಣಂ ಅಂತ ಇದ್ದಾಗ ಋಣಾರ್ಣಂ ಅಂತ ರೂಪ ಸಿದ್ಧ ಆಗತ್ತೆ. ಇನ್ನು ಅದೇ ರೀತಿಯಲ್ಲಿ ದಶಾರ್ಣಂ, ದಶಾರ್ಣ ಅಂದರೆ ದಶ ಋಣ ಅಂದರೆ 10 ಋಣ ಅಂತ ಅರ್ಥ ಅಲ್ಲ. ದಶಾರ್ಣ ಅಂತ ಅನ್ನೋದಕ್ಕೆ ಅರ್ಥ ಏನು ಅಂದರೆ ದಶಾರ್ಣ ಅನ್ನೋದು ಒಂದು ದೇಶ ಅಂತ ಹೇಳ್ತಾರೆ. ದುರ್ಗ ಭೂಮಿ ಇರುವಂತಹ ದೇಶ ಅಂದರೆ ಕೋಟೆಗಳೆಲ್ಲ ಇರ್ತಾವಲ್ಲ, ಅಂತಹ ದೇಶಕ್ಕೆ ದಶಾರಣ ಅಂತ ಕರೀತಾರೆ. ದಶ ಋಣ ಅಂತ ಇದ್ದಾಗ ದಶಾರಣ ಅಂತ ಒಂದು ದೇಶ ಅಂತ. ಅಥವಾ ಇಲ್ಲ ಅಂದರೆ ಒಂದು ನದಿಯಲ್ಲಿ 10 ನೀರುಗಳು ಸೇರಿದೆ. ಋಣ ಶಬ್ದಕ್ಕೆ ಇನ್ನೊಂದರ್ಥ ನೀರು ಅಂತಲೂ ಇದೆ, ನೀರು. ಹಾಗಾಗಿ ದಶ ಋಣ ಅಂತ ಹೇಳಿದರೆ ಒಂದು ನದಿಯಲ್ಲಿ 10 ತೀರ್ಥಗಳು 10 ನೀರು ಸೇರಿದೆ ಅಂತಾದರೂ ಕೂಡ ಅದನ್ನು ಕೂಡ ದಶಾರಣ ಅಂತ ಕರೀತಾರೆ, ಒಂದು ನದಿ ಅಂತ ಅರ್ಥ ಅದಕ್ಕೆ. ಇಷ್ಟು ಈ ವಾರ್ತಿಕಗಳು ಎಲ್ಲ ಕಡೆಯಲ್ಲೂ ಕೂಡ ಗುಣಕ್ಕೆ ಅಪವಾದವಾಗಿ ವೃದ್ಧಿಯನ್ನು ಹೇಳಿದ್ದಾರೆ ಅಂತ ತಿಳಿಬೇಕು. ಇನ್ನು ಮುಂದೆ ಏನು ಮಾಡ್ತಾನೆ ಅಂದರೆ ಧಾತು ಸಂಜ್ಞೆಯನ್ನು ಹೇಳ್ತಾನೆ. ಧಾತುಗಳಿಗೆ ಕೆಲವೆಲ್ಲ ಉಪಸರ್ಗಗಳು ಅಂತ ಬರ್ತವೆ. ಹಾಗಾಗಿ ಉಪಸರ್ಗ ಅಂದರೆ ಏನು ಅಂತ ಪ್ರಶ್ನೆ ಬರ್ತದೆ. ಅದಕ್ಕೋಸ್ಕರವಾಗಿ ಉಪಸರ್ಗ ಸಂಜ್ಞೆಯನ್ನು ಹೇಳುವಂಥ ಸೂತ್ರವನ್ನು ಹೇಳ್ತಾರೆ. ಉಪಸರ್ಗಾ ಕ್ರಿಯಾಯೋಗೇ, ಉಪಸರ್ಗಾ ಕ್ರಿಯಾಯೋಗೇ ಅಂತ ಇದು ದ್ವಿಪದ ಸೂತ್ರ. ಇದಕ್ಕಿಂತ ಹಿಂದೆ ಪ್ರಾದಯ ಅಂತ ಒಂದು ಸೂತ್ರ ಇದೆ. ಪ್ರಾದಯ, ಆ ಪ್ರಾದಯ ಎನ್ನುವಂಥ ಹಿಂದಿನ ಸೂತ್ರವನ್ನು ಅನುವೃತ್ತಿ ಮಾಡಿದ್ದಾರೆ. ಹಾಗಾಗಿ ಆ ಪ್ರಾದಯ ಅನ್ನುವಲ್ಲಿ ಯಾವುದ್ಯಾವುದು ಮೊದಲಾದವುಗಳಿದ್ದಾವೋ ಅವೆಲ್ಲ ಅನುವೃತ್ತಿ ಆಗುತ್ತೆ. ಅರ್ಥಾತ್ ಪ್ರಾದಯ ಕ್ರಿಯಾಯೋಗೆ ಉಪಸರ್ಗ ಸಂಜ್ಞಾ ಸ್ಯುಹು ಅಂತ ಸೂತ್ರಾರ್ಥ. ಅಂದರೆ ಪ್ರಾದಿಗಳು ಕ್ರಿಯಾ ಸಂಬಂಧವಿರುವಾಗ ಉಪಸರ್ಗ ಎಂಬ ಸಂಜ್ಞೆಯನ್ನು ಹೊಂದುತ್ತವೆ ಅಂತ ಅರ್ಥ. ಆ ಪ್ರಾದಿಗಳು ಯಾವುದು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ ಪ್ರಾಪರ ಅಪ ಸಮು ಅನು ಅವ ನಿಸು ನಿರು ದುಸು ದುರು ವಿ ಆಂಗ್ ನಿ ಅಧಿ ಅಪಿ ಅತಿ ಸು ಉತು ಅಭಿ ಪ್ರತಿ ಪರಿ ಉಪ ಏತೆ ಪ್ರಾದಯ. ಒಟ್ಟು 22 ಪ್ರಾದಿಗಳಿದ್ದಾರೆ. ಇಷ್ಟು ಇವುಗಳನ್ನು ಪ್ರಾದಿಗಳು ಅಂತ ಕರೀತಾರೆ. ಇನ್ನು ಇದು ಆದ ಮೇಲೆ ಧಾತು ಸಂಜ್ಞೆಯನ್ನು ಹೇಳ್ತಿದ್ದಾರೆ. ಧಾತು ಅಂದರೆ ಧಾತುಗಳಿಗೆ ಬರುತ್ತೆ ಇವೆಲ್ಲವೂ ಕೂಡ. ಧಾತು ಅಂದರೆ ಏನು ಅಂತ ಅದಕ್ಕೆ ಹೇಳ್ತಾರೆ ಭೂವಾದಯೋ ಧಾತವಃ. ಭೂವಾದಯ ಧಾತವಃ ಅಂತ 2 ಪದಗಳಿರುವಂತಹ ಸೂತ್ರ ಇದು.
ಈ ಎರಡು ಪದಗಳಿರುವಂಥ ಸೂತ್ರ ಮೊದಲಿಗೆ ಭೂವಾದಯ ಎನ್ನುವಲ್ಲಿ ಇದರ ವಿಗ್ರಹ ವಾಕ್ಯ ಹೇಗೆ ಅಂದರೆ ಭೂಶ್ಚ ವಾಶ್ಚ ಭೂವೌ ಭೂಶ್ಚ ವಾಶ್ಚ ಭೂವೌ ಆದಿಶ್ಚ ಆದಿಶ್ಚ ಆದಿ ಆದಿಶ್ಚ ಆದಿಶ್ಚ ಆದಿ ಭೂವೌ ಆದಿ ಯೇಷಾಂತೆ ಭೂವಾದಯಃ. ಇಲ್ಲಿ ಆದಿಶ್ಚ ಆದಿಶ್ಚ ಎನ್ನುವಲ್ಲಿ ಎರಡು ಆದಿ ಶಬ್ದಗಳಿದ್ದಾವೆ. ಅದು ದ್ವಿವಚನದಲ್ಲಿ ಆದಿ ಅಂತಾಗಿದೆ. ಎರಡು ಆದಿ ಶಬ್ದಗಳಲ್ಲಿ ಮೊದಲು ಆದಿ ಶಬ್ದಕ್ಕೆ ಅರ್ಥ ಏನು ಅಂದರೆ ಮೊದಲಾದವುಗಳು, ಪ್ರಭೃತಯ ಅಂತ ಅರ್ಥ, ಪ್ರಭೃತಯ ಅಂತ. ಇನ್ನೊಂದು ಎರಡನೆಯ ಆದಿ ಶಬ್ದಕ್ಕೆ ಅರ್ಥ ಏನು ಅಂದರೆ ಸಾದೃಶ್ಯ ಅಂತ ಅರ್ಥ. ಆದಿ ಶಬ್ದಕ್ಕೆ ಸಾದೃಶ್ಯ ಅನ್ನುವ ಅರ್ಥವೂ ಇದೆ. ಹಾಗಾಗಿ ಎರಡನೇ ಆದಿ ಶಬ್ದಕ್ಕೆ ಸಾದೃಶ್ಯ ಅಂತ ಅರ್ಥ. ಇಲ್ಲಿ ಭೂ ಮತ್ತು ವಾ ಅಂತ ಎರಡು ಪದಗಳನ್ನು ಹೇಳಿದ್ದೇವೆ. ಅಲ್ಲಿ ಮೊದಲನೇದ್ದೇನಿದೆ, ಮೊದಲನೇ ಭೂ ಎನ್ನುವಂಥ ಶಬ್ದ ಏನಿದೆ, ಆ ಭೂ ಶಬ್ದದ ಜೊತೆಗೆ ಏನಾಗುತ್ತೆ ಅಂತಂದರೆ ಒಂದು ಆದಿ ಶಬ್ದ ಅನ್ವಯವನ್ನು ಪಡೆಯುತ್ತೆ. ಇನ್ನೊಂದು ವಾ ಎನ್ನುವಂಥ ಶಬ್ದ ಏನಿದೆ ಅದರ ಜೊತೆಗೆ ಇನ್ನೊಂದು ಆದಿ ಅನ್ನೋದು. ಅರ್ಥಾತ್ ಭೂ ಶಬ್ದದ ಜೊತೆಗೆ ಒಂದು ಆದಿ ಅಂದರೆ ಮೊದಲಾದವುಗಳು ಎನ್ನುವ ಅರ್ಥ ಇರುವಂಥ ಆದಿ ಶಬ್ದ ಅನ್ವಯವನ್ನು ಹೊಂದುತ್ತೆ. ಇನ್ನೊಂದು ವಾ ಅನ್ನೋದರ ಜೊತೆಗೆ ಆದಿ ಶಬ್ದಕ್ಕೆ ಸಾದೃಶ್ಯ ಅನ್ನುವ ಅರ್ಥ ಹೇಳಿದೆ. ಆದ್ದರಿಂದ ಆ ಸಾದೃಶ್ಯ ಎನ್ನುವ ಅರ್ಥ ವಾ ಅನ್ನೋದರ ಜೊತೆಗೆ ಅನ್ವಯವನ್ನು ಹೊಂದುತ್ತೆ. ಆವಾಗ ಅರ್ಥ ಏನಾಯಿತು ಅಂದರೆ ಭೂವಾದಯ, ಭೂ ಮೊದಲಾದವುಗಳು, ವಾ ಸದೃಶವಾದವುಗಳು ಅಂತರ್ಥ. ಭೂ ಮೊದಲಾದವುಗಳು, ವಾ ಸದೃಶವಾದವುಗಳು ಧಾತು ಸಂಜ್ಞೆಯನ್ನು ಪಡೆಯುತ್ತವೆ ಅಂತ. ಇಲ್ಲಿ ಪ್ರಕೃತದಲ್ಲಿ ವಾ ಸದೃಶವಾದವುಗಳು ಅಂತ ಹೇಳಿದರೆ ಅರ್ಥ ಏನು? ವಾ ಅಂತ ಹೇಳಿದರೆ ಇಲ್ಲಿ ವಾ ಅನ್ನೋದೊಂದು ಕ್ರಿಯಾವಾಚಕವಾದದ್ದು. ಅಂದರೆ ವಾ ಗತಿಗಂಧನಯೋಹೋ ಅಂತ ಒಂದು ಧಾತು. ಯದ್ಯಪಿ ಲೋಕದಲ್ಲಿ ವಾ ಅನ್ನುವಂಥ ಶಬ್ದ ವಿಕಲ್ಪ ಅನ್ನುವ ಅರ್ಥದಲ್ಲೂ ಕೂಡ ಪ್ರಸಿದ್ಧವಾಗಿದೆ. ಆದರೆ ಇಲ್ಲಿ ಭೂ ಅನ್ನೋ ಶಬ್ದದ ಜೊತೆಗೆ ಇಲ್ಲಿ ವಾ ಅಂತ ಹೇಳಿದ್ದೇವೆ. ಆದ್ದರಿಂದ ವಿಕಲ್ಪಾರ್ಥಕವಾದಂಥ ಅವ್ಯಯ ಅಂತ ಇಟ್ಟುಕೊಳ್ಳಬಾರದು. ಭೂ ಎನ್ನುವುದರ ಜೊತೆಗೆ ಹೇಳಿದ್ದರಿಂದಾಗಿ ಆ ಅವ್ಯಯವನ್ನು ತೆಗೆದುಕೊಳ್ಳದೇನೆ ಇಲ್ಲಿ ಕ್ರಿಯಾವಾಚಕ ಅಂತ ಇಟ್ಟುಕೊಳ್ಳಬೇಕು. ಕ್ರಿಯಾವಾಚಕವಾದಂತಹ ವಾ ಶಬ್ದವನ್ನು ಅಂದರೆ ವಾ ಗತಿಗಂಧನಯೋಹೋ ಅನ್ನುವಂಥದ್ದನ್ನು ಇಟ್ಟುಕೊಳ್ಬೇಕು. ಇನ್ನು ಹಾಗಾಗಿ ವಾ ಸದೃಶ ಅಂದರೆ ವಾ ಅನ್ನೋದೇನು ಕ್ರಿಯೆಯನ್ನು ಹೇಳುತ್ತೆ. ಆದ್ದರಿಂದ ತತ್ ಸದೃಶವಾದದ್ದು ಅಂದರೆ ಕ್ರಿಯಾವಾಚಕತ್ವೇನ ಸಾದೃಶ್ಯವನ್ನು ಇಟ್ಟುಕೊಂಡು ಅದಕ್ಕೆ ಅರ್ಥ ಏನಾಗುತ್ತೆ, ಕ್ರಿಯಾವಾಚಿನಃ ಅಂತ ಸೂತ್ರಾರ್ಥ ಲಭ್ಯವಾಗುತ್ತೆ. ಹಾಗಾಗಿ ಕ್ರಿಯಾವಾಚಿನಃ. ಇನ್ನು ಭೂ ಎನ್ನುವಂಥ ಶಬ್ದ ಏನಿದೆ ಅದಕ್ಕೂ ಕೂಡ ಎರಡರ್ಥ. ಒಂದು ಭೂ ಶಬ್ದ ಭೂಮಿವಾಚಕವಾದಂಥ ಶಬ್ದ ಇದೆ. ಇನ್ನೊಂದು ಭೂ ಶಬ್ದ ಭೂಸತ್ತಾಯಾಮ್ ಅಂತ ಕ್ರಿಯಾವಾಚಿಯಾದಂಥ ಶಬ್ದವೂ ಇದೆ. ಇಲ್ಲಿ ವಾ ಶಬ್ದದ ಜೊತೆಗೆ ಹೇಳಿದ್ರಿಂದ, ಕ್ರಿಯಾವಾಚಕವಾದಂಥ ವಾ ಶಬ್ದದ ಜೊತೆಗೆ ಹೇಳಿದ್ದರಿಂದಾಗಿ ಭೂ ಶಬ್ದವೂ ಕೂಡ ಕ್ರಿಯಾವಾಚಕ ಅಂತಲೇ ಇಟ್ಟುಕೊಳ್ಳಬೇಕು. ಹಾಗಾಗಿ ಭೂ ಆದಯ ಅಂದರೆ ಭೂ ಮೊದಲಾದಂತಹ, ಕ್ರಿಯಾವಾಚಿನಃ ಒಟ್ಟು ಸೂತ್ರಾರ್ಥ ಕ್ರಿಯಾವಾಚಿಯಾದಂತಹ ಭೂ ಮೊದಲಾದವುಗಳಿಗೆ ಧಾತು ಸಂಜ್ಞೆ ಎನ್ನುವುದು ಬರುತ್ತದೆ ಅಂತ ಸೂತ್ರಾರ್ಥವಾಗುತ್ತೆ. ಹಾಗಾಗಿ ಭೂ ಮೊದಲಾದವುಗಳು ಅಂದರೆ ಭೂ ಮೊದಲಾದ ಧಾತು ಪಾಠದಲ್ಲಿ ಪಠಿತವಾಗಿರುವಂತಹ ಎಲ್ಲದಕ್ಕೂ ಕೂಡ ಧಾತು ಎನ್ನುವಂಥ ಸಂಜ್ಞೆ ಇದೆ. ಹಾಗಾಗಿ ಆ ಧಾತು ಪಾಠ ಎನ್ನುವಂಥದ್ದು ಒಂದು ಗಣ ಮಾಡಿರ್ತಾನೆ, ಧಾತು ಗಣ ಅಂತ. ಭ್ವಾದಿಗಣ, ತುದಾದಿಗಣ, ಅದಾದಿಗಣ ಅಂತೆಲ್ಲ ಆ ಗಣಗಳಲ್ಲಿ ಅಲ್ಲಲ್ಲಿ ಧಾತುಗಳನ್ನು ಹೇಳಿರ್ತಾನೆ ಅಂಥದ್ದು. ಹಾಗಾಗಿ ಅವುಗಳಿಗೆಲ್ಲ ಧಾತು ಸಂಜ್ಞೆ ಎನ್ನುವಂಥದ್ದು ಬರುತ್ತೆ ಅಂತ. ಈಗ ಇಷ್ಟೆಲ್ಲ ಹೇಳಿದ್ದು ಯಾಕೆ ಅಂದರೆ ಇನ್ನೊಂದು ವೃದ್ಧಿಯನ್ನು ಹೇಳ್ತಾನೆ. ಧಾತು ಮತ್ತು ಉಪಸರ್ಗ ಸಂಜ್ಞೆ ಇದ್ದಾಗ ಎಲ್ಲಿ ವೃದ್ಧಿ ಬರುತ್ತೆ ಅನ್ನೋದನ್ನು ಮುಂದಿನ ಸೂತ್ರದಲ್ಲಿ ಹೇಳ್ತಾನೆ. ಅದಕ್ಕಾಗಿ ಇದನ್ನೆಲ್ಲ ಹೇಳಿದ್ದೀಗ. ಅದೇನು ಅಂತ ಮತ್ತೆ ನಾಳೆ. ನಮಸ್ಕಾರ.